ನಾನೀಗ ಸದ್ಯ ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿರುವಂತಹ ವಿಜಯ್ ಅಭಿಮಾನಿಗಳೊಂದಿಗಿದ್ದೀನಿ. ಈಗಾಗಲೇ ಏನು ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಗೆದ್ದಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಶ್ರೀರಾಮ್ಪುರದಲ್ಲೂ ಕೂಡ ಪಟಾಕಿಯನ್ನು ಸಿಡಿಸಿ ಕೇಕನ್ನು ಕಟ್ ಮಾಡಿ ನಟ ವಿಜಯ್ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ನಮ್ಮೊಂದಿಗೆ ಅವರ ಅಭಿಮಾನಿಗಳಿದ್ದಾರೆ. ಸರ್, ಏನನ್ನಿಸ್ತು ನಿಮಗೆ? ರಿಸಲ್ಟ್ ನೋಡಿದ ತಕ್ಷಣ ನಿಮಗೆ ಏನನ್ನಿಸ್ತು? ತುಂಬ ಸಂತೋಷ ಆಯ್ತು ಸರ್. ನಮ್ಮ ಇಳೆಯ ತಳಪತಿ ವಿಜಯ್ ಅವರು CM ಆಗಿದ್ದಾರೆ. ತುಂಬ ಸಂತೋಷವಾಗಿದೆ. ನಮ್ಮ ಅಭಿಮಾನಿಗಳು ತುಂಬ ಖುಷಿಯಾಗಿದ್ದಾರೆ. ನಮ್ಮ ಏರಿಯಾದವರು, ನಮ್ಮ ಲೇಡೀಸು ಆದರೂ ಫುಲ್ಲು ಎಲ್ಲ ಖುಷಿಯಾಗಿದ್ದಾರೆ ಸರ್. ನಮಗೆ ಇನ್ನೂ ಒಳ್ಳೆ ಕೆಲಸಗಳು ಮಾಡಬೇಕು ನಮ್ಮ ವಿಜಯ್ ಅಂತ ನಾನು ಬೇಡ್ಕೋತೀನಿ ಸರ್. ಈಗ ರಿಸಲ್ಟ್ ಅಂತೇಳಿ ಬಂದಾಗ ನಿಮ್ಮ ಮೈಂಡಲ್ಲಿ ಎಷ್ಟು ಸೀಟ್ಗಳು ಬರುತ್ತೆ ಟಿವಿಗೆ ಅನ್ನೋದಿತ್ತು ನಿಮ್ಮ ಮೈಂಡಲ್ಲಿ? ಜಸ್ಟ್ ನಾನು ಎಲ್ರಿಗೂ ಹೇಳ್ತಾ ಇದ್ದೆ, ನಾನು ವಿಜಯ್ ಅವರು ಒಂದು 40-50 ಬರ್ತಾರೆ ಅಂತ. ನಾನು ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಭಾನುವಾರ ಮಾತಾಡ್ತಾ ಇದ್ವಿ. ಅದರಲ್ಲಿ ಯಾರೋ ಒಬ್ರು 100 ಹೊಡಿತಾರೆ ಅಂತ ನಮ್ಮ ಇವರೇ ಹೇಳಿದವರು. 10,000 ಬಿಟ್ ಕಟ್ರಿ ಇವರು, ನಮ್ಮ ಅಲೆಕ್ಸ್ ಅಂತ. 10,000 ಕಟ್ಟಿದ್ದೀನಿ ನಾನು, CM ಆಗೇ ಆಗ್ತಾರೆ ಅಂತ. ನಾವಲ್ಲ, ಅಷ್ಟೆಲ್ಲ ಬರಲ್ಲ ಅಂತ ನಮಗೂ ಅಷ್ಟು ಇದಿಲ್ಲ ಅವ್ರ ಮೇಲೆ. ಆಮೇಲೆ ಗೊತ್ತಾಯ್ತು, ನಮ್ಗೆ ಒಂಥರ ಶಾಕು, 105 ಹೊಡೆದಿದ್ದಾರೆ ಅಂತ. ತುಂಬಾ ಸಂತೋಷವಾಗಿದೆ. ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ? ಹೆಂಗೆ ಸಂತೋಷ ವ್ಯಕ್ತಪಡಿಸ್ಕೊಂಡ್ರಿ? ಹೆಂಗಿತ್ತು? ನಮ್ಮ ಇರೋದವ್ರು ಎಲ್ಲ ಇಲ್ಲೆಲ್ಲ ಕೇಕ್ ಎಲ್ಲ ಕಟ್ ಮಾಡಿದ್ರಿ. ಎಲ್ಲ ತುಂಬಾ ಸಂತೋಷವಾಗಿದ್ರಿ ಸರ್. ಇಲ್ಲಿ ನೆನ್ನೆನೇ ಎಲ್ರಿಗೂ ಇಲ್ಲಿ ದೀಪಾವಳಿ ಆಯ್ತು. ಗೆದ್ದಿದ್ದಕ್ಕೆ ಪಟಾಕಿ ಹೊಡೋದ್ರಿ, ಸಂಭ್ರಮಾಚರಣೆ ಮಾಡಿದ್ರಿ. CM ಆಗುವಂತ ಸಂದರ್ಭದಲ್ಲಿ ಹೇಗಿರುತ್ತೆ ಸೆಲೆಬ್ರೇಷನ್? ಸರ್, ಇಲ್ಲಿ CM ಆಗೋ ಸಂದರ್ಭದಲ್ಲಿ ನಾವು ಅನ್ನದಾನ ಮಾಡೋಣ ಅಂತ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಮಾತಾಡಿದ್ದೀವಿ. ಹಾಗೂ ನಮ್ಮ ಏರಿಯಾದವ್ರು ಲೇಡೀಸ್ ಎಲ್ಲ ಬಂದು ಹೇಳಿದ್ದಾರೆ, ನಮ್ಮನ್ನು ಕರೀರಿ, ನಾವು ಸೀರೆ ಎಲ್ಲ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಸರ್, ನಟ ವಿಜಯ್ ಅವರು CM ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ರೆ ಹೆಂಗಿರುತ್ತೆ ಸೆಲೆಬ್ರೇಷನ್? ಹೆಂಗಿರುತ್ತೆ? ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ? ಸರ್, ಇಲ್ಲಿ ನಾವು ಅನ್ನದಾನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅವ್ರು ಬಂದು ಫಸ್ಟ್ CM ಸೀಟಲ್ಲಿ ಕೂತ್ಕೊಳ್ಳೋ ದಿವಸ ಇಲ್ಲಿ ತುಂಬ ದೊಡ್ಡ ಫಂಕ್ಷನ್ ಆಗುತ್ತೆ. ಒಳ್ಳೆ ಅನ್ನದಾನ ಮಾಡ್ತೀವಿ. ಮತ್ತು ಮಕ್ಕಳಿಗೆಲ್ಲ ಪುಸ್ತಕ ಎಲ್ಲ ಕೊಡ್ತಾಯಿದ್ದೀವಿ. ಮತ್ತು ಹೆಂಗಸರಿಗೆ, ಲೇಡೀಸ್ ಅವ್ರಿಗೆಲ್ಲ ಸೀರೆ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದು ಬರೀ ಅವತ್ತೊಂದು ದಿವಸ ಮಾತ್ರ ಇಲ್ಲ, ನೆಕ್ಸ್ಟ್ ಇದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಅವ್ರ ಬರ್ತ್ಡೇಗೆ ಮತ್ತು ಎಲ್ಲ ಸಂಭ್ರಮಕ್ಕೂ ನಾವಿಲ್ಲಿ ಅವ್ರ ಥರನೇ, ನಮ್ಮ ವಿಜಯ್ ಇಳೆಯ ತಳಪತಿ ಅವ್ರ ಥರನೇ ಇಲ್ಲಿ ಎಲ್ರಿಗೂ ನಾವು ಹೆಲ್ಪ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ ನಾವು, ವಿಜಯ್ ಫ್ಯಾನ್ಸ್ ಕಡೆ ಅವರು. ಸರ್, ಇಡೀ ವರ್ಲ್ಡೇ ತಿರುಗಿ ನೋಡಿದೆ ನಮ್ಮ ವಿಜಯ್ ಅವ್ರನ್ನ. ಯಾಕಂದರೆ ಬರೀ 2 ವರ್ಷ ಚಿಕ್ಕ ಮಗು ಥರ ಇದು ಬಂತು. ಬರೀ 9 ತಿಂಗಳಿಗೆ ಕ್ಯಾಂಪೇನ್ ಮಾಡಿರೋದು. ಬೇರೆ 70 ವರ್ಷ 80 ವರ್ಷ ಪಾರ್ಟೀಸ್ ಎಲ್ಲ ಸುಮಾರು ಎಲ್ಲ ಇದಕ್ಕೂ ಹೋದರು. ಬರೀ ಇವರು ಫೇಮ್ನ ಇಟ್ಟು 2 ವರ್ಷದಲ್ಲಿ ಎಲ್ಲ ವಾಶೌಟೇ ಮಾಡಿಬಿಟ್ಟವ್ರೆ. ನೆಕ್ಸ್ಟ್ ಅಂತೂ ಆ ಪಕ್ಷ ಬಿಟ್ಬಿಟ್ಟು ಬೇರೆ ಯಾವ ಪಕ್ಷನೂ ಗೆಲ್ಲಲ್ಲ ತಮಿಳ್ನಾಡಲ್ಲಿ. ನಾನು 100% ಶ್ಯೂರಿಟಿ ಕೊಡ್ತೀನಿ. ಯಾಕಂದರೆ ನೆಕ್ಸ್ಟ್ ಸಿಟ್ಟಿಂಗ್ CM ಇಂದ ಹಿಡ್ದು ನೆಕ್ಸ್ಟ್ ಅವರು ಕೊನೆ ತನಕ ಅವರೊಬ್ಬರೇ CM ಆಗಿರೋದು ತಮಿಳ್ನಾಡಲ್ಲಿ. ಇದಿಷ್ಟು ನಟ ವಿಜಯ್ ಅವರ ಅಭಿಮಾನಿಗಳ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.